ಹಲೋ, ಇವಾಗ ನಾವಿದ್ದೀರಿ ನಾಗಮಲೆಯಲ್ಲಿ. ಇದು ಆ್ಯಕ್ಚುಲಿ ಮಹದೇಶ್ವರನ ಬೆಟ್ಟದಿಂದ ಒಂದು ಸ್ವಲ್ಪ ಅಲ್ಲಿವರೆಗೂ ನಾವು ಜೀಪಲ್ಲಿ ಬರ್ತೀರಿ. ಮತ್ತು ಇದು ಫುಲ್ಲು 11 ಕಿಲೋಮೀಟ್ರು ಟ್ರಕ್ಕಿಂಗ್ ಇರುತ್ತೆ. ಸೊ ನಾನು ಎಲ್ಲರೂ ಟ್ರಕ್ ಮಾಡ್ತಾಯಿದ್ದೀರಿ. ಬನ್ನಿ ನೋಡೋಣ. ಪ್ಲೇಸ್ ಎಲ್ಲ ಬ್ಯೂಟಿಫುಲ್ ಆಗಿದೆ. ಪ್ಲೇಸ್ ಎಲ್ಲ ಇಳ್ಬಿಟ್ಟು ಹೋಗ್ತಾ ಇದ್ದೀರಿ. ನಾನು ನನ್ನ ಕಸಿನ್ ಇದ್ದೀರಿ, ಇಬ್ರು ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ. ಇಲ್ಲೇ ಕಾಣಿಸ್ತಿದ್ದಾರೆ ನೋಡಿ, ಡಾಂಕೀಸ್. ಸಿ ಡಾಂಕೀಸ್. ಸಾಕೆ ಇಬ್ರು ಹೊಡಿತಾ ಇದ್ದೆ. ಟೈರ್ ಹಾಕ್ಬಿಟ್ಟು ಗೊತ್ತೇನು? ಕುಡಿಯೋ ನೀರ ಭೂಮಿಯಿಂದ ಬಂದ್ರೆ ಕುಡಿಯೇ ವಾಸನೆ. ನಿನ್ಗಿದು ಬೇಕಿತ್ತ ಮಗನೇ? ಈ ಜೀಪ್ಗಳಲ್ಲಿ ಇಲ್ಲಿವರೆಗೂ ಡ್ರಾಪ್ ಮಾಡ್ತಾ ಇದ್ರು. ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಗಾಡಿ ಅಂತೂ ಯಾವುದೂ ಒಳ್ಳೆ ಕಂಡೀಷನಲ್ಲಂತೂ ಇಲ್ಲ. ನಾವಿನ್ನು ಬೆಟ್ಟ ಎಲ್ಲ ಹತ್ಬೇಕು. ಸದ್ಯಕ್ಕೆ ಇನ್ನು ಜಸ್ಟ್ 2 ಬೆಟ್ಟ ಹತ್ತಿದ್ದೀರ ಅಷ್ಟೇ. ಇನ್ನು ಬೆಟ್ಟ ಹತ್ಕೊಂಡು ಹೋಗ್ತಾ ಇರಬೇಕು. ಫುಲ್ಲು ಫಾರೆಸ್ಟ್. ಬಿಟ್ಟಿದ್ದಾರೆ, ಮತ್ತೆ ನಮ್ಗೆ ಯಾಕೆ ಬಿಟ್ಟಿಲ್ಲ? ಇದು ಇಲ್ಲಿನ ಸ್ಕೂಲು. ಬನ್ನಿ ಬನ್ನಿ, ಯಾರೋ ದಬಾಕಿರೋ ದಬಾಕಿ.
ನದಿ ಹರಿತಾ ಐತೆ. ನದಿಯಲ್ಲಿ ಇದು ಏನೇನೋ ಐತೆ, ಚಿಕ್ಕ ನದಿ ಬರ್ಕು ವಿಲೇಜು. ಅತಿ ಸುಸ್ತಾಗಿ ಜಸ್ಟೆಲ್ಲ ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಹತ್ಬೇಕು ಮೇಲೆ ನೋಡಿ ಸ್ಟೆಪ್ಸು. ಆರಾಮ್ಸೆ ಕೂತ್ಕೊಬಿಟ್ಟಿದ್ದೀನಿ. ಫುಲ್ಲು ಫಾರೆಸ್ಟ್. ಲಾಸ್ಟ್ ಬೆಟ್ಟ ಹತ್ತಾ ಇದ್ದೀರಿ ನೋಡಿ, ಎಲ್ಲ ಬರ್ತಾ ಇದ್ದಾರೆ ನೋಡಿ. ನಮ್ಮ ಅಕ್ಕ ಹೆಂಗೆ ಬರ್ತಾವಳೆ ಪಾಪ, ಚಪ್ಪಲಿನೇ ಹಾಕಿಲ್ಲ. ನನ್ನ ಗಜಿನೂ ಚಪ್ಪಲಿ ಹಾಕಿಲ್ಲ, ನಾನು ಮಾತ್ರ ಚಪ್ಪಲಿ ಹಾಕೊಂಡ್ಬಿಟ್ಟಿದ್ದೀನಿ ನೋಡಿ. ಟೆಂಪಲ್ ಸೌಂಡ್ ಕೇಳಿಸ್ತಿದೆ, ಬಟ್ ಟೆಂಪಲ್ ಮಾತ್ರ ಕಾಣ್ತಾ ಇಲ್ಲ. ಓಹೋ, ಫೈನಲಿ ಬಂದ್ರಿ ಮೇಲೆ ಟಾಪ್ ಫ್ಲೋರ್ಗೆ. ಇದು ಟೆಂಪಲ್. ಎಷ್ಟು ಚಿಕ್ಕ ಟೆಂಪಲ್ ನೋಡೋಕ್ಕೆ ಎಷ್ಟು ಕಷ್ಟ ಬೀಳು. ನಾಗಮಲೆ ಅಂದರೆ ಇದು ಪ್ಲೇಸ್ ಬಂದ್ಬಿಟ್ಟು ಮಹದೇಶ್ವರ ಅವರು ಇಲ್ಲಿ ತಪಸ್ ಮಾಡಿದಂಥ ಪ್ಲೇಸು. ಸೊ ತಪಸ್ ಮಾಡುವಾಗ ಅದು ಕಾಣ್ತಿದಲ್ವಾ, ಆ ಸ್ನೇಕು ದೇವರಿಗೆ ನೆರಳು ಥರ ಕೊಡೋ ಥರ ಬೆಳಗ್ಗೆ ಎತ್ತಿರ್ತಾರೆ. ಸೊ ಅದು ಇದು ನಾಗಮಲೆಗೆ ಫೇಮಸ್. ಆ್ಯಕ್ಚುಲಿ ಏನಂದರೆ ಈ ಫಾರೆಸ್ಟಲ್ಲೇ ಕಿಲ್ಲಿಂಗ್ ವೀರಪ್ಪನ ಇದ್ದಿದ್ದಂತೆ. ಸೊ ಅವರು ಇಲ್ಲಿದ್ದಂತಹ ಜನಗಳಿಗೆ ಸಹಾಯ ಮಾಡ್ತಾಯಿದ್ರು. ಲೈಕ್ ಈ ಥರ ಟೆಂಪಲ್ಸ್ಗೆ ಬರೋರ ಹತ್ರ ದುಡ್ಡು ಅದೆಲ್ಲ ಕದ್ಕೊಂಡು ಮಾಡ್ತಾಯಿದ್ರು. ಈಗಿಲ್ಲ, ಹೇಳ್ತಾರೆ ಅಷ್ಟೇ, ಬಟ್ ನಾಟ್ ಶೋರ್ ಅಬೌಟ್ ಇಟ್. ಇಲ್ಲೇ ಕಿಲ್ಲಿಂಗ್ ವೀರಪ್ಪನ ಇದ್ದಿತ್ತಂತೆ. ಫುಲ್ಲು ಫಾರೆಸ್ಟಲ್ಲಿ ಇವತ್ತು ಜನವರಿ 1st ಇಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಗೈಸ್, ಇವಾಗ ಒಂದು ಸ್ಮಾಲ್ ಎಡಿಟಿಂಗ್ ವಿಡಿಯೋ ಬರುತ್ತೆ ನೋಡಿ, ತುಂಬ ಎಂಜಾಯ್ ಮಾಡಿ. ನಾವು ಹೊಸಬ್ರೋ ಅಥವಾ ಕಾಡ್ ನಮ್ಗೆ ಹೊಸದೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಿರುವಂಥ ಒಂದು ಸಂತೋಷ ಸಿಗುತ್ತೆ. ಯಾಕಂದ್ರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಸೊ ಅದನ್ನ ಗೌರವ